ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಜಸ್ಟು ಮನೆಯಿಂದ ಹೊರಟೆ. ಹಾಗೆ ಎಲ್ಲೋ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಹಾಗೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಬಾ ಪಿಕ್ ಮಾಡು ಅಂತ ಹೇಳಿದ್ದ. ಅವ್ನು ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ. ಬಾರೋ ಬೇಗ. ಹಾಂ, ಇಷ್ಟೊತ್ತ ಬರೋಕ್ಕೆ? ಸಾರಿ 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 ಸಾರಿ. ಫ್ರೆಂಡ್ ಸುಬ್ರಹ್ಮಣ್ಯ ಬಂದ, ಅವ್ನು ಕರ್ಕೊಂಡು ಹೊರಟೆ. ಎಲ್ಲಿಗೆ ಅಂತ ನಿಮ್ಗೆ ಹೇಳ್ತೀನಿ, ಹಂಗೆ ನೋಡ್ತಾ ಇರಿ ಎಲ್ಲಿಗೆ ಹೋಗ್ತೀನಿ ಅಂತ. ನೀವೇ ಗೆಸ್ ಮಾಡ್ತಾ ಇರಿ, ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ನಾವು. ಅದಾದಮೇಲೆ ಏನು ಸಮಾಚಾರ? ನಿಮ್ಮೂರ ಕಡೆ ಮಳೆ ಹೆಂಗಿದೆ ಹೇಳಿ. ನಮ್ಮ ಹಾಸನ ಕಡೆ ಸಿಕ್ಕಾಪಟ್ಟೆ ಮಳೆ ಐತೆ. ಮಳೆ ಜಾಸ್ತಿ, ಕಂಟಿನ್ಯೂಸ್ 1 ವೀಕ್ ಬಿಡ್ದಂಗೆ ಮಳೆ ಊದೈತೆ. ನಮ್ಮ ಹಾಸನ ಫುಲ್ ಬಚ್ಚಲು ಮನೆ ಆಗೋಗ್ಬಿಟ್ಟೈತೆ. ಅಯ್ಯೋ, ಬರೀ ಸ್ಕೂಲ್ ಮಕ್ಳಿಗೆ ರಜಾ ಕೊಡ್ತಾರಪ್ಪ, ನಮ್ಮಂಥ ಕಾಲೇಜ್ ಹುಡುಗರಿಗೆ ರಜಾನೇ ಕೊಡಲ್ಲ. ಮಳೆ ಬರಲಿ ಏನು ಬರಲಿ, ಏನಾದರೂ ಇರಲಿ, ಒಟ್ಟಿನಲ್ಲಿ ನಿಂಗೆ ಕಾಲೇಜಿಗೆ ಬಾರಪ್ಪ, ಅಟೆಂಡೆನ್ಸ್ ಕಂಪಲ್ಸರಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಜೀವನ ರೂಪಿಸ್ಕೋಬೇಕಂದ್ರೆ ಹೋಗಲೇಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ ಕಾಲೇಜ್ಗೆ. ಇವತ್ತು ಇನ್ನು ನಿನ್ನೆಯಿಂದ ಮಳೆ ಜಾಸ್ತಿ ಇಲ್ಲ. ಇವತ್ತು ಅಷ್ಟಕ್ಕಷ್ಟೇ ಮಳೆ ಏನಿಲ್ಲ, ಹನಿ ಅಷ್ಟೇ, ಜಾಸ್ತಿ ಮಳೆ ಇಲ್ಲ. ನಡೀತಾ ಇದೆ ಹಾಸನಲ್ಲಿ ಹಿಂಗೆ. ಯಾರ್ಯಾರು ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಧರ್ಮಸ್ಥಳ, ಕುಕ್ಕೆ ಆ ಸೈಡ್ ಹೋಗ್ತಿರೋ ಒಂಚೂರು ಹುಷಾರಾಗಿರಿ. ಲ್ಯಾಂಡ್ ಸ್ಲೈಡ್ಸ್ ಆಗ್ತಾಯಿದೆ, ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಮತ್ತು ರೈಡ್ ಸೇಫ್, ಹುಷಾರಾಗಿ ಓಡಿಸಿ. ಆ ಥರ ಬೇಡ, 1 ಅವರ್ ಲೇಟಾಗಿ ಹೋಗ್ಬೋದು, ಇಲ್ಲ ಅರ್ಧ ಗಂಟೆ ಲೇಟಾಗಿ ಹೋಗ್ಬೋದು. ಸ್ಲೋ ಆಗಿ ಹೋಗಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಯಾವ ಕಡೆ ಹೋಗೋಣ? ಇದರಿಂದ ಹೋಗೋದು ಬೇಡವಾ? ಆ ಕಡೆಯಿಂದ ಹೋಗೋಕ್ಕಾಗಲ್ಲ. ಯಾಕೆ? ಎಲ್ಲಿ ಇಲ್ಲೇ ಹಾಕ್ಸೋಣ? ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿ. ಹಾಂ, ಅಯ್ಯ ಪುಸ್ತಕದಲ್ಲಿ ಬರ್ತಾ ಇದೆಯಲ್ಲ. ಹಾಂ, ಅಯ್ಯ ಪುಸ. ಹಾಂ, ಈ ಕಡೆ ತಿರುಗು ಹೋಲಿ. ಸ್ಮಾರ್ಟ್ ಬಾಯ್. ಯಪ್ಪ, ಇವನು ಒಪ್ಪಿಸ್ಬೇಕಂದ್ರೆ ಭೂಲಕ ಏನೋ ಮಚ್ಚ, ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನಲ್ಲ ಇವನು. ಏನು ಹೇಳ್ತೀಯ? ಆಕಾಶ ಭೂಮಿ ಒಂದು ಮಾಡ್ತಾನಾ? ಹಾಂ, ಏನಪ್ಪ ಅಯ್ಯ ಬುಸದಲ್ಲಿ ಬಂದಿದ್ಯಾ? ನಮ್ಗೊಂದು ರೌಂಡ್ ಕೊಡು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು, ಈ ತರ ಆಗ್ತದ ಅನ್ನುವ. ಆಗಿನ ಕಾಲದ ಬುಲೆಟಾ? ಬಿಡ ಮಚ್ಚ, ಪರ್ಮಿಷನ್ ಬುಲೆಟು. ಈ ರೋಡು ಮತ್ತು ಇದು ಬ್ಯಾಕ್ ವಾಟರ್ ನೋಡ್ತಾ ಇದ್ದಂಗೆ ನಮ್ಮ ಹಾಸನ ಹುಡುಗರಿಗೆ ಫುಲ್ ಗೊತ್ತಾಗೋಗಿರುತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ನಾವು ಹೋಗ್ತಾ ಇರೋದು ಗೊರೂರು ಡ್ಯಾಮ್ಗೆ. ಮತ್ತು ಯಾರ್ಯಾರು ಗೊರೂರು ಡ್ಯಾಮ್ಗೆ ಹೋಗಿ ಬಂದಿದ್ದೀರಾ ಎಲ್ಲ ಕಮೆಂಟ್ ಮಾಡಿ. ಮತ್ತು ಗೊರೂರು ಡ್ಯಾಮ್ ಹತ್ರ ಬಂದ್ವಿ. ರೋಡ್ ಹತ್ರ ವೆಹಿಕಲ್ಸ್ ಫುಲ್ಲು ಪಾರ್ಕಿಂಗ್ ಆಗಿತ್ತು, ಸಿಕ್ಕಾಪಟ್ಟೆ ಜನ ಇದ್ದರು.
ಹಾಗೆ ಗಾಡಿ ಪಾರ್ಕ್ ಮಾಡಿ ಸುಜನ್ ಬ್ರೋ ಸಿಗ್ತಾರೆ. ಸುಜನ್ ಬ್ರೋ ಸಿಕ್ಕಿದ ತಕ್ಷಣ ಫ್ರಂಟ್ ಗೇಟಲ್ಲಿ ಸಿಕ್ಕಾಪಟ್ಟೆ ರಶ್ಶು ಅಂದ್ಬಿಟ್ಟು ಈ ಕಡೆ ಪಕ್ಕದ ಗೇಟಲ್ಲಿ ನಾವು ಒಳಗೆ ಹೋಗ್ತೀವಿ. ಹಂಗೆ ಸುಬ್ರಹ್ಮಣ್ಯ ವೀಡಿಯೋ ಮಾಡ್ತಾ ಇದ್ದ. ನಾವು ಪಕ್ಕದ ಗೇಟಿಂದ ಬಂದ್ಬಿಟ್ಟು ಫುಲ್ಲು ರೋಡೇ ಮಿಸ್ ಮಾಡ್ಕೊಂಬಿಟ್ಟಿದ್ವಿ. ಅದಾದಮೇಲೆ ತಿರ್ಗಾ ವಾಪಸ್ಸು 1 ಕಿಲೋಮೀಟ್ರ್ ನಡೆದಿದ್ದೀವಿ. ವಾಪಸ್ಸು ನಡೆದ್ಬಿಟ್ಟು ಬಂದ್ವಿ, ಸಿಕ್ತು. ಹಂಗೆ ಡ್ಯಾಮ್ ರೋಡ್ ಒಳಗೆ ಎಂಟ್ರಿ ಆದ್ವಿ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ ಶೇಡ್ಸಲ್ಲ ವಿಜಯ್ ಅಂತ ನನ್ನ ಫ್ರೆಂಡ್ ಇದ್ದ. ಕಾಲೇಜ್ಗೆ ಹೋಗಿದ್ವಿ, ಕಾಲೇಜ್ ಇರಲಿಲ್ಲ, ಬಂದ್ವಾ ಇಲ್ಲಿಗೆ ಬೈಕ್ ಹಾಕ್ಕೊಂಡು. ಏನು ಮಾಡಿದ್ದೀವಿ ಅಲ್ಲಿ ಡ್ಯಾನ್ಸ್ ಹೊಡಿಯೋಕ್ಕೆ ಏನು ಮಾಡಿದ್ದೀವಿ ಅಂದರೆ, ಅಲ್ಲ ಅವನ ಕೈಲಿ ಫುಲ್ಲು ಎಲ್ಲ ಮೊಬೈಲು, ಕಾಸು, ವಾಲೆಟ್ಟು ಎಲ್ಲರ ಹತ್ರನೂ ಮಿನಿಮಮ್ ಅಂದರೆ 2,000 ಐತೆ ಎಲ್ಲರ ಹತ್ರನೂ. ಜಾಸ್ತಿ ಐತೆ ಕೆಲವ್ರ ಹತ್ರ ಮೊಬೈಲ್ಗಳು, ಕಾಸ್ಟ್ಲಿ ಮೊಬೈಲ್ಗಳು ಎಲ್ಲ ಅವ್ನ ಕೈ ಕೊಟ್ಟರೆ ಅವ್ನು ಏನು ಮಾಡಬೇಕು? ಅಲ್ಲೇ ಸೈಡಲ್ಲಿ ಒಂದು ಜಾಗ ಐತೆ, ನೀರು ಹರಿತೈತಲ್ಲಿ, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಬಂದ್ಬಿಟ್ಟು ನಮ್ಮ ಜೊತೆ ಡ್ಯಾನ್ಸ್ ಹೊಡಿತಾವನೆ. ಇಲ್ಲ ಆಮೇಲೆ ಟ್ರಾಜಿಡಿ ಕೇಳಿಲ್ಲಿ, ಕೊನೆಗೆ ನಾವು ಬ್ಯಾಗೆಲ್ಲ ಅವ್ನು ಕುಡಿಯೋದು ನೋಡಿ ನಮಗೆ ಸಾಕು. ಬ್ಯಾಗೆಲ್ಲ ಅಂದರೆ ಅಲ್ಲಿಟ್ಟಿದ್ದೀನಿ ನೋಡೋ ಅಲ್ಲ ಆಮೇಲಿಂದ ಇಲ್ಲಿ ಅವನ ಹತ್ರ ಇಲ್ಲಿ ಅವನಿಗೂ ಗೊತ್ತಿಲ್ಲ, ಅಲ್ಲಿ ಯಾರನ್ನೂ ನಿಲ್ಲಿಸೂ ಇಲ್ಲ. ಅವನು ಸೈಕಾಗಿ ಇಟ್ಬಿಟ್ಟು ಬಂದವನೇ. ಅವನದೇ ಜಾಸ್ತಿ ಕಾಸಿದ್ದಿದ್ದು. ನಮ್ಮ ಜೊತೆ ಪರಮೇಶ್ ಬಂದಿದ್ನಲ್ಲ, ಕಳೆದೋಗವನೇ. ಚಿಕ್ಕ ಹುಡುಗ ಬೇರೆ, ಅವನಿಗೇನು ತಿಳಿಯಲ್ಲ, ಗೊತ್ತಾಗಲ್ಲ. ಇಲ್ಲೇ ಇದ್ದಾನೆ. ಯಾಕೋ ಕಳೆದೋಯ್ತೀಯಾ? ನಾವು ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಅನ್ಎಜುಕೇಟೆಡ್ ನಮ್ದೇ 48 ಎಕರೆ ದಾನ ಮಾಡಿದೀವಿ ಡ್ಯಾಮ್ಗೋಸ್ಕರ. ನೀನು ಮಿಕ್ಕಂಡಿರಪ್ಪ ನೀನು. ಅಲ್ಲ, ಫೋರ್ಸ್ ಮುಂಚೆಗಿಂತ ಜಾಸ್ತಿ ಆಯಿತು ಚೂರು. ಪರವಾಗಿಲ್ಲ, ಬಾ ಹೋಗಿ ನೋಡ್ಕೊಂಬರೋಣ ಅಂತಾರೆ. ಓಯ್ ಪರ್ಮಿ, ಹಂಗೆ ಯಾರೋ ಪಾಪ ವೀಡಿಯೋ ಮಾಡ್ತಾ ಇದ್ದವ್ರದ್ದು ಮೊಬೈಲು ಬಿದ್ದೋಯ್ತು ಅಲ್ಲಿ ಕೆಳಗಡೆ. ಇಲ್ಲಿ ಜಾಗ ಐತಲ್ಲ ಅಲ್ಲಿ, ಪಾಪ ಅವರು ಪರದಾಡ್ತಾ ಇದ್ರು ತಗೊಳಕ್ಕೆ.
ಎಕ್ಸಾಮ್ ಐತ್ ಕಣ. ಬೇಡ ಬೇಡ, ಇಲ್ಲಿ ಬೇಡ, ಬೇಕಾದ್ರೆ ಮುಂದೆ ಇಲ್ಲಿ ಬೇಡ. ಫ್ರೆಂಡ್ಸ್ ಜೊತೆ ಹೋಗಿ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದರೆ ಸಖತ್ ಎಂಜಾಯ್ ಮಾಡ್ಬೋದು, ಇಲ್ಲ ಅಂದರೆ ಏನೂ ಇರಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಅದಕ್ಕೆ ಮಾಡು. ದೊಡ್ಡ ಚಾನಲಿಗೆ ನೀರು ಬಿಡ್ತಾ ಇರೋದು ಇದು. ನನ್ನ ಮಗನೇ ಫೋರ್ಸ್, ನೀರು ಎಷ್ಟು ಫೋರ್ಸ್ ಐತೆ ಗೊತ್ತಾ ಅದು. ಓಕೆನಾ?